ಅಪ್ಕಮಿಂಗ್ ಹೀರೋ ಒಬ್ಬರು ನಿಮ್ಮ ಮನೇಲಿ ಇನ್ನೊಬ್ಬರು ನೀವು ನಂಬಲ್ಲ ಆ್ಯಕ್ಚುಲಿ ನಾನು ಉಪೇಂದ್ರ ಅವ್ರಿಗೆ ಈ ಜಾಗ ರೆಡಿ ಆಗಿರಲಿಲ್ಲ. ನಾವು ಬ್ಯಾಲ್ಕನಿಯಲ್ಲಿ ಒಂದಿನ ಕೂತಿದ್ವಿ. ನಾನು ಸುಮ್ಮನೆ ಹೇಳ್ತಿದ್ದೆ ಆಯುಷ್ಗೆ ಈ ಏಜಲ್ಲಿ ಒಂದು ಮೂವಿ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತಲ್ಲ. ಸೊ ಐಶ್ವರ್ಯಾಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆ್ಯಕ್ಟಿಂಗಲ್ಲಿ. ಆಕ್ಟಿಂಗಲ್ಲಿ ಇಲ್ಲ. ಇಲ್ಲ, ಆಯುಷ್ ಸ್ವಲ್ಪ ಇವಾಗ ಈ ಮೂವಿದ ನಂತರ ನೋಡೋಣ. ಓಕೆ ಸೊ ಅದು ಸಹಜ, ಪೇರೆಂಟ್ಸ್ಗೆ ಆ ಥರ ಆಗೋದು. ಓಕೆ ಬಟ್ ನಾವು ಯಾವಾಗ ಹೇಳ್ತಾನೆ ಇರ್ತೀವಿ ದಟ್ ನಿಮ್ಮ ಬಿಹೇವಿಯರ್ ತುಂಬ ಇಂಪಾರ್ಟೆಂಟು. ಇವಾಗ ಹೊಸದಾಗಿ ಏನೇನೋ ನಡೀತಾ ಇದೆ, ನಮಗೆ ಅಷ್ಟೊಂದು ಐಡಿಯಾಗಳು ಇರಲ್ಲ, ಅವರು ಒಂದು ಹೇಳ್ತಾರೆ. ಆ್ಯಂಡ್ ಮಕ್ಕಳು ಕೂಡ ಐ ಥಿಂಕ್ ಅನ್ಕಂಡೀಷನಲ್ ಲವ್ ಡೆಫಿನೆಟ್ಲಿ ಲೈಕ್ ನಿಮಗೆ ಕನ್ನಡ ಅಂದ್ರೆ ಏನು? ಇವಾಗ ಈಕ್ವಲ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ. ಐ ಥಿಂಕ್ ಅಲ್ವಾ? ನಾವು ಮೋಸ್ಟ್ ಆಫ್ ಮೈ ಲೈಫ್ ಹಸ್ ಬಿನ್ ಹಿಯರ್. ಹೌದು. ಸೆಕೆಂಡ್ ಹಾಫ್ ಆಫ್ ಮೈ ಲೈಫ್ ಪ್ರತಿಯೊಂದು ಕೆಲಸ ಖುಷಿಯಿಂದ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಐ ಥಿಂಕ್ ಸ್ಕಿನ್ ಅಂದರೆ ನನ್ನ ಅಪ್ಪ ಅಮ್ಮಂದೇ ಜೀನ್ಸ್ ಆ್ಯಕ್ಚುಲಿ ಇನ್ನೇನು ಹೇಳೋದು. ಇತ್ತೀಚೆಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿನ ಹೇಗೆ ಗಮನಿಸ್ತಿದ್ದೀರಿ? ಇನ್ನೂ ಹೆಚ್ಚಾಗಿ ರೈಟರ್ಸ್ ಬರಬೇಕು, ರೈಟರ್ಸ್ನ ನಾವು ಬೆಳೆಸಬೇಕು ಇಂಡಸ್ಟ್ರಿನಲ್ಲಿ. ಬಿಕಾಸ್ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಈಗ ಈ ಕ್ಷಣಕ್ಕೆ ಅತಿ ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಅಂದರೆ ಯಾವುದು ನಿಮ್ಮ ಲೈಫಲ್ಲಿ ಅಂತ? ನೀವೊಬ್ಬ ನಟಿಯಾಗಿ ನಿಮ್ಮನ್ನು ನೀವು ಏನೋ ನೋಡ್ಕೋಬೇಕು, ಒಬ್ಬ ನಟಿಯಾಗಿ ನಿಮ್ಮನ್ನು ನೀವು ನೋಡ್ಕೋಬೇಕು, ಜೊತೆಯಲ್ಲಿ ಒಬ್ಬ ಸೂಪರ್ ಸ್ಟಾರ್ ಪತ್ನಿಯಾಗಿ ಅದನ್ನು ಕೂಡ ಹ್ಯಾಂಡಲ್ ಮಾಡಬೇಕು, ಅದು ಒಂದು ದೊಡ್ಡ ಚಾಲೆಂಜ್. ಆ್ಯಂಡ್ ಅಪ್ಕಮಿಂಗ್ ಹೀರೋ ಒಬ್ಬರು ನಿಮ್ಮ ಮನೇಲಿ ಇನ್ನೊಬ್ಬರು. ಸೊ ಇದು ಒಂಥರ ಹೇಗೆ ಯಾವುದು ನಿಮಗೆ ಚಾಲೆಂಜಿಂಗ್ ಈ ಕ್ಷಣಕ್ಕೆ ಅಂತ? ಇದು ಒಂದು ಖುಷಿ ಪಟ್ಟು ಚಾಲೆಂಜ್ ತೊಗೊತಾ ಇದ್ದೀನಿ ನಾನು ಆ್ಯಕ್ಚುಲಿ. ಓಕೆ. ಸೊ ಆಯುಷ್ಗೆ ಈ ಮೂವಿ ಬಂದಾಗ ಆ್ಯಕ್ಚುಲಿ ವಿ ವರ್ ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್, ಬಿಕಾಸ್ ಇದು ಪ್ಲ್ಯಾನ್ಡ್ ಅಲ್ಲ. ಸೊ ಬಟ್ ಖಂಡಿತ ಮಾಡ್ತಿದ್ದಾರೆ ಅಂದರೆ ನಾವು ಇನ್ವಾಲ್ವ್ ಆಗಿರಲೇಬೇಕು. ಆ್ಯಂಡ್ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಪ್ರೊಡ್ಯೂಸರ್ಸ್ ಆರ್ ವೆರಿ ನೈಸ್, ಸ್ನೇಹ ಆ್ಯಂಡ್ ಅಭಿಷೇಕ್. ಡೈರೆಕ್ಟರ್ ಪುರುಷೋತ್ತಮ್ ಅವರು ಮೊದಲ ಸಲ ಮಾಡಿದ್ರು ಯಶ್ ಜೊತೆ. ಸೊ ಅವರು ನನಗೆ ತುಂಬ ಇಷ್ಟ ಆಯಿತು ಸಬ್ಜೆಕ್ಟು. ನೀವು ನಂಬಲ್ಲ ಆ್ಯಕ್ಚುಲಿ ನಾನು ಉಪೇಂದ್ರ ಅವ್ರಿಗೆ ಈ ಜಾಗ ರೆಡಿ ಆಗಿರಲಿಲ್ಲ. ನಾವು ಬ್ಯಾಲ್ಕನಿಯಲ್ಲಿ ಒಂದಿನ ಕೂತಿದ್ವಿ. ನಾನು ಸುಮ್ಮನೆ ಹೇಳ್ತಿದ್ದೆ ಆಯುಷ್ಗೆ ಈ ಏಜಲ್ಲಿ ಒಂದು ಮೂವಿ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತಲ್ಲ, ಮುಖ ಒಂಥರ ಇನ್ನೋಸೆಂಟ್ ಆಗಿದೆ. ಸೊ ಒಂದು ಕಾಲೇಜ್ ಲವ್ ಸ್ಟೋರಿ ಥರ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತು ಅಲ್ವಾ ಅಂತ ನಾನು ಸುಮ್ಮನೆ ಅನ್ಕೊತಿದ್ದೆ. ಕರೆಕ್ಟ್ ಒಂದು ವಾರದ ನಂತರ ಈ ಫೋನ್ ಬಂತು ದಟ್ ಈ ಥರ ಒಂದು ಮೂವಿ ಇದೆ, ಆಯುಷ್ ಅವ್ರದ್ದು ಫೋಟೋಸ್ ಇಷ್ಟಪಟ್ಟಿದ್ದಾರೆ ಡೈರೆಕ್ಟರು, ನಿಮ್ಮ ಮಗ ಅಂತ ಗೊತ್ತಿರಲಿಲ್ಲ ಅಂತ. ಫೋಟೋ ಯಾವುದು ಇಂಟರ್ವ್ಯೂ ನೋಡಿ ಇಷ್ಟಪಟ್ಟಿದ್ದು, ಈ ಹುಡುಗ ಚೆನ್ನಾಗಿದೆ ಈ ಸಬ್ಜೆಕ್ಟ್ಗೆ ಅಂತ. ಹಂಗೆ ಸ್ಟಾರ್ಟ್ ಆಯಿತು. ಆಮೇಲೆ ಬಂದು ಮೀಟ್ ಆಗಿದ್ರು. ಆಮೇಲೆ ನಾವು ಒಂದಷ್ಟು ಹಿಂಗಿರ್ಲಿ ಹಂಗೆ ಇಲ್ಲ ಅಂತ ಅಂದ್ಕೊಂಡು, ಅವ್ರಿಗೆ ಆಯುಷ್ಗೆ ಕೂಡ ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾಗಿತ್ತು. ಇದೇ ಪ್ರಾಜೆಕ್ಟ್ ಇಂಟರ್ನ್ಶಿಪ್ ಥರ ಮಾಡೋಣ ಅಂತ. ಸೊ ಹಂಗೆಲ್ಲ ಆಗಿ ಬಂತು. ಸೊ ಇವಾಗ ಸ್ವಲ್ಪ ಕ್ರಿಯೇಟಿವ್ಲಿ ಇನ್ವಾಲ್ವ್ ಆಗಿದ್ದೀನಿ ಮೂವಿನಲ್ಲಿ, ಹೆಲ್ಪಿಂಗ್ ಔಟ್ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬರ್ತಿದೆ. ಇಟ್ಸ್ ಕ್ಯೂಟ್ ಕಾಲೇಜ್ ಲವ್ ಸ್ಟೋರಿ. ಓಕೆ. ಸೊ ನೋಡೋಣ. ಬಟ್ ನಿಮಗೆ ಉಪೇಂದ್ರ ಅವ್ರಿಗೆ ಇತ್ತ ಅಂದರೆ ಚಿಕ್ಕ ವಯಸ್ಸಿಂದನೂ ಅಂದರೆ ಮನೆಯಲ್ಲಿ ಮಕ್ಕಳನ್ನ ಸಿನಿಮಾ ಫೀಲ್ಡಿಗೆ ತರಬೇಕು ಅನ್ನೋದು, ಸ್ಪೆಷಲಿ ಆಯುಷ್ನ ಆ ಥರ ಏನಿರಲಿಲ್ಲ. ಅವರು ಚೆನ್ನಾಗಿ ಓದ್ತಿದ್ದರು. ಆ್ಯಂಡ್ ಇಬ್ರು ಆ್ಯಕ್ಚುಲಿ ಫಿಲ್ಮ್ ಮೇಕಿಂಗ್ ಓದ್ತಿದ್ದಾರೆ ಈಗ. ಸೊ ಅದರಲ್ಲಿ ವಿ ಡಿಡ್ಂಟ್ ನೋ. ಐಶ್ವರ್ಯ ಕೂಡ ಶಿಷ್ಟಿನಲ್ಲಿ ಇಬ್ರು ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡ್ತಿದ್ರು. ಸೊ ಅದರಲ್ಲಿ ತುಂಬ ಡಿಪಾರ್ಟ್ಮೆಂಟ್ ಇದೆ, ಸಿನಿಮಾಟೋಗ್ರಫಿ, ಸ್ಕ್ರಿಪ್ಟ್ ರೈಟಿಂಗ್, ಇದು ಅದು. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಅವ್ರಿಗೆ ಆಸೆ ಇತ್ತು ಓದೋದು. ಸೊ ಇವಾಗ ಅದರಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಿದ್ದಾರೆ. ಸೊ ಐಶ್ವರ್ಯಾಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆ್ಯಕ್ಟಿಂಗಲ್ಲಿ. ಇಲ್ಲ, ಆಯುಷ್ ಸ್ವಲ್ಪ ಇವಾಗ ಈ ಮೂವಿದ ನಂತರ ನೋಡೋಣ. ಓಕೆ. ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಈಗ. ಸಿನಿಮಾ ಮಾಡ್ತಾ ಡೈರೆಕ್ಷನ್ ಅಲ್ಲಿ ಕೂಡ ಇಂಟ್ರೆಸ್ಟೆಡ್ ಇದ್ದಾನೆ ಅನ್ಸುತ್ತೆ. ಓಕೆ. ಬಟ್ ಇವಾಗ ಫಸ್ಟ್ ಇದು ಮಾಡ್ಲಿ, ಆಮೇಲೆ ನೋಡೋಣ. ಇಸ್ ಟು ಯಂಗ್ ಆ್ಯಕ್ಚುಲಿ, ಇಟ್ಸ್ ಟು ಸೂನ್ ಸೊ ಟು ಸೇ, ಬಟ್ ನೋಡೋಣ. ಬಟ್ ನಿಮಗೆ ಮಗನನ್ನ ಆಕ್ಟರ್ ಆಗಿ ನೋಡಬೇಕು ಅಂತ ನಿಮಗಿದೆಯಾ ವೈಯಕ್ತಿಕವಾಗಿ? ಆ ಥರ ಏನಿಲ್ಲ, ಇವಾಗ ನೋಡ್ತಾ ಇದ್ದೀನಿ ಅಲ್ವಾ. ಸೊ ನೋಡಿದಾಗ ಖುಷಿ ಆಗುತ್ತೆ. ಬಟ್ ನನ್ನ ಖುಷಿಗಿಂತ ಆಡಿಯನ್ಸ್ ಖುಷಿ ಪಡಬೇಕು, ಅವ್ನು ಹಾರ್ಡ್ ವರ್ಕ್ ಪಡಬೇಕು. ಇಟ್ಸ್ ನಾಟ್ ಅನ್ ಈಸಿ ಇಂಡಸ್ಟ್ರಿ ಅಲ್ವಾ. ಸೊ ಫಸ್ಟ್ ಮೂವಿ ಸಿಗ್ಬೋದು, ಬಟ್ ನೆಕ್ಸ್ಟ್ ಮೂವೀಸ್ ಬರಬೇಕಂದ್ರೆ ಆಡಿಯನ್ಸ್ ಅವ್ನಿಗೆ ಇಷ್ಟಪಡಬೇಕು. ಹಿ ಹ್ಯಾಸ್ ಟು ವರ್ಕ್ ಹಾರ್ಡ್. ಸೊ ತುಂಬ ಮ್ಯಾಟರ್ ಇದೆ, ಲೈಕ್ ಇಟ್ಸ್ ನಾಟ್ ದಟ್ ಈಸಿ. ಸೊ ನೀವು ಮೊನ್ನೆನೋ ಹೇಳ್ತಾ ಇದ್ದಿದ್ದು ಕೇಳಿದೆ, ಮಗ ಒಂದು ಸ್ಕೂಲಲ್ಲಿ ಯಾವುದೋ ಒಂದು ವೇದಿಕೆ ಮೇಲೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದಾಗ ಎಮೋಷನಲ್ ಆಗಿದ್ದೆ, ಈಗ ಅವನು ಆಕ್ಟರ್ ಆಗೋದು ನೋಡ್ತಾ ಇದ್ದೀನಿ ಅಂತ. ಅದು ಬೇರೆ ಥರ ಖುಷಿ ಆ್ಯಕ್ಚುಲಿ. ಆಸ್ ಪೇರೆಂಟ್ಸ್ ಖಂಡಿತ ನಾವು ಇಮೋಷನಲ್ ಆಗ್ತೀವಿ ನಮ್ಮ ಮಕ್ಕಳಿಗೆ. ಯಾವುದು ಕರಿಯರಲ್ಲಿ ಅವ್ರು ಫಸ್ಟ್ ಕಾಲಿಟ್ಟಿದಾಗ ನಮಗೆ ಅದು ಒಂದು ಬೇರೆ ಇಮೋಷನ್ ವರ್ಕ್ ಆಗುತ್ತೆ. ಸಿನಿಮಾ ಆಗಲಿ ಬೇರೆ ಏನಾರೋ ಒಂದು ಮಾಡಿದರೆ, ಇನ್ಫ್ಯಾಕ್ಟ್ ಅವ್ನು ಗ್ರ್ಯಾಜುಯೇಷನ್ ಟೈಮಲ್ಲಿನೂ ಕೂಡ ಇಮೋಷನಲ್ ಆಗ್ತೀವಿ ನಾವು. ಸೊ ಅದು ಸಹಜ, ಪೇರೆಂಟ್ಸ್ಗೆ ಆ ಥರ ಆಗೋದು. ಬಟ್ ನಾವು ಯಾವಾಗ ಹೇಳ್ತಾನೆ ಇರ್ತೀವಿ ದಟ್ ನಿಮ್ಮ ಬಿಹೇವಿಯರ್ ತುಂಬ ಇಂಪಾರ್ಟೆಂಟು. ನೀವು ರೆಸ್ಪೆಕ್ಟು, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಬಿಹೇವಿಯರ್, ಅದೆಲ್ಲ ತುಂಬ ಇಂಪಾರ್ಟೆಂಟ್ ನನಗೆ ಉಪೇಂದ್ರ ಅವ್ರಿಗೆ. ಸೊ ಅದು ಒಂದು ಇಲ್ಲಿ ಯಾವಾಗ ಅಂತ. ಮಿಕ್ಕಿದೆಲ್ಲ ನಿಮ್ಮ ಹಾರ್ಡ್ ವರ್ಕಿಂದ ನೀವು ಕಲಿಬೇಕು, ನೀವು ಹಾರ್ಡ್ ವರ್ಕ್ ಪಡಬೇಕು. ಆವಾಗ ವಿತ್ ಗಾಡ್ಸ್ ಗ್ರೇಸ್ ಎಲ್ಲ ಆಗುತ್ತೆ. ಸೊ ವಿಲ್ ಸಿ.
ಸೊ ನೀವು ಮಕ್ಕಳಿಂದ ಕಲ್ತಿದ್ದೇನು ಅಂತ ಆ್ಯಸ್ ಎ ಮದರ್? I keep learning from them actually. I mean, ಅವ್ರದ್ದು ಲೈಕ್ ಐ ಥಿಂಕ್ ಇನ್ನೋಸೆನ್ಸ್ ಆಗಲಿ ಅವ್ರ ಫ್ರೆಶ್ನೆಸ್ ಆಗಲಿ, ದೇ ಆಲ್ವೇಸ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಯಂಗ್ ಏಜ್. ಮಕ್ಕಳನ್ನ ನೋಡಿದಾಗ ನಾವು ತಿರ್ಗಾ ಯೂತ್ಫುಲ್ ಆಗ್ತೀವಿ. ಮಕ್ಕಳು ಇವಾಗ ಹೊಸದಾಗಿ ಏನೇನೋ ನಡೀತಾ ಇದೆ, ನಮಗೆ ಅಷ್ಟೊಂದು ಐಡಿಯಾಗಳು ಇರಲ್ಲ, ಅವರು ಒಂದು ಹೇಳ್ತಾರೆ. ಆ್ಯಂಡ್ ಮಕ್ಕಳು ಕೂಡ ಐ ಥಿಂಕ್ ಅನ್ಕಂಡೀಷನಲ್ ಲವ್ ಡೆಫಿನೆಟ್ಲಿ, ಲೈಕ್ ಮಕ್ಕಳಿಂದ ಐ ಥಿಂಕ್ ವಿ ಹವ್ ಬಿಕಮ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್. ಮಕ್ಕಳು ಹುಟ್ಟಾದ್ಮೇಲೆ ನಾವು ತುಂಬ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಲೈಕ್ ಮುಂಚೆ ನಾನು ಹೇಳ್ತಿದ್ದೆ. ಎಕ್ಸಾಕ್ಟ್ಲಿ. ಸೊ ವಿ ಟ್ರೈ ಟು ಬಿ ಅ ಗುಡ್ ಎಕ್ಸಾಂಪಲ್, ಬಿಕಾಸ್ ಟೀಚಿಂಗ್ ಬೈ ಎಕ್ಸಾಂಪಲ್ ಇಂಪಾರ್ಟೆಂಟ್. ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ಸೊ ನಾವು ಕರೆಕ್ಟ್ ಆಗಿರಬೇಕು ಅಂತ ಒಂದು ಯಾವಾಗ ಬರುತ್ತೆ ನಮಗೆ. ಸೊ ಪ್ರತಿಯೊಂದು ಡಿಸಿಷನ್ದಲ್ಲಿ ನಮ್ಮ ಮಕ್ಕಳು ಇದನ್ನ ನೋಡ್ಬೋದಾ, ನಮ್ಮ ಮಕ್ಕಳು ನೋಡಿದರೆ ಹೆಂಗೆ ಅನಿಸ್ತಿತ್ತು, ನಮ್ಮ ಮಕ್ಕಳು ಲೈಕ್ ವಿ ಆಲ್ವೇಸ್ ಥಿಂಕ್ ಆಫ್ ದಮ್ ದ್ಯಾಟ್ ವೇ. ಸೊ ಲೈಫ್ದಲ್ಲಿ ಪ್ರತಿಯೊಂದು ಡಿಸಿಷನ್ದಲ್ಲಿ ದೇ ಆರ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್. ಸೊ ಓಕೆ, ಸೊ ಅದು ಒಂದು ಪ್ರೋಸೆಸ್ ಅಲ್ವಾ? yeah. ಸೊ ಓಕೆ, ನಿಮಗೆ ಕನ್ನಡ ಅಂದರೆ ಏನು? ಕನ್ನಡ ಅಂದ್ರೆ ಎಲ್ಲ ಇವಾಗ ಕನ್ನಡನೇ ಜೀವನ ಆಗ್ಬಿಟ್ಟಿದ್ದಾರೆ. ಓಕೆ. ಸೊ ಆಲ್ಮೋಸ್ಟ್ ಒಂದು 25 ವರ್ಷ ಅಲ್ಲಿಂದ ಬಂದು 23 ವರ್ಷ ಮದುವೆ ಅಂಡ್ ಸೋ ಮೆನಿ ಥಿಂಗ್ಸ್. ಸೊ ಇವಾಗ ಇದು ನಮ್ಮ ಮನೆ ಥರನೇ ಆಗ್ಬಿಟ್ಟಿದೆ. ಇವಾಗ ಈಕ್ವಲ್ ಆಗ್ಬಿಟ್ಟಿದೆ. ಆಕ್ಚುಲಿ ಇಲ್ಲಿನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ. ಐ ಥಿಂಕ್ ಅಲ್ವಾ? ನಾವು ಮೋಸ್ಟ್ ಆಫ್ ಮೈ ಲೈಫ್ ಹಸ್ ಬಿನ್ ಹಿಯರ್. ಹೌದು. ಸೆಕೆಂಡ್ ಹಾಫ್ ಆಫ್ ಮೈ ಲೈಫ್. ಸೊ ತುಂಬ ಖುಷಿ ಆಗುತ್ತೆ. ಇನ್ನೂ ತುಂಬ ಹೆಚ್ಚಾಗಿ ಮಾಡೋದಿದೆ ಕರ್ನಾಟಕಕ್ಕೋಸ್ಕರ, ಇಂಡಸ್ಟ್ರಿಗೋಸ್ಕರ, ಫಿಲ್ಮ್ ಇಂಡಸ್ಟ್ರಿಗೋಸ್ಕರ, ಪ್ಲಸ್ ಜನಕ್ಕೋಸ್ಕರ. ಸೊ ಲೆಟ್ಸ್ ಸಿ, ದೇವ್ರದ್ದು ಆಶೀರ್ವಾದದಿಂದ ಹೋಪ್ಫುಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಅನ್ಕೊಂತೀನಿ. ಓಕೆ, ಜನ ಸಿಕ್ಕಾಗೆಲ್ಲ ಏನು ಹೇಳ್ತಾರೆ ನಿಮ್ಮನ್ನ ನೋಡಿದಾಗ? ತುಂಬಾ ಖುಷಿ ಪಡ್ತಾರೆ. ಯಾವಾಗ ಕೇಳ್ತಾನೆ ಇರ್ತಾರೆ ಆಯುಷ್ ನಿಮ್ಮ ಬಗ್ಗೆ, ಇಬ್ರು ಯಾವಾಗ ಬರೋದು, ಈಗ ಹೆಚ್ಚಾಗಿ ಅದೇ ಕೇಳ್ತಿದ್ದಾರೆ. ಆಮೇಲೆ ಸರ್ ಉಪೇಂದ್ರ ಸರ್ ಯಾವಾಗ ಇದು ಪಾಲಿಟಿಕ್ಸ್ಗೆ ಅವರೇ ಬರ್ತಾರೆ ಅಂತ ಅದು ಕೂಡ ಕೇಳ್ತಾರೆ. ಬಟ್ ಎಲ್ಲ ನಮ್ಮ ಕೈಲಿ ಅಲ್ಲ, ಒಂದು ಟೈಮ್ ಬರಬೇಕು. ಇವಾಗ ಆಯುಷ್ದು ಮೂವಿ ನಡೀತಿದೆ, ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಬಟ್ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಇಟ್ ಶುಡ್ ವಿ ಹ್ಯಾವ್ ಟು ಡೂ ಅವರ್ ಬೆಸ್ಟ್ ಅಂತ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಓಕೆ. ಸೊ ನಿಮ್ಮನ್ನ ನೋಡಿದಾಗೆಲ್ಲ ಎಲ್ಲರೂ ಕೇಳೋದೇನೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನಂತ. ನಾನು ಅದನ್ನೇ ಕೇಳ್ತೀನಿ. ದೇರ್ ಇಸ್ ನೋ ಸೀಕ್ರೆಟ್, ಟ್ರಸ್ಟ್ ಮೀ. ಯಾಕಂದ್ರೆ ಅಂದ್ರೆ ಇದೆಲ್ಲದ್ರ ಮಧ್ಯದಲ್ಲೂ ನಿಮ್ಮನ್ನ ನೀವು ಅಂದ್ರೆ ಇಷ್ಟು ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಳ್ಳೋದು, ಯಾವಾಗಲೂ ಆ ಗ್ಲೋಯಿಂಗ್ ಸ್ಕಿನ್, ಆ ಸ್ಮೈಲ್, ಸೀಕ್ರೆಟ್ ಅಂತ ನಮ್ಮ ಏನು ಸೀಕ್ರೆಟ್ ಇಲ್ಲ ಆ್ಯಕ್ಚುಲಿ. ಪ್ರತಿಯೊಂದು ಕೆಲಸ ಖುಷಿಯಿಂದ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಐ ಥಿಂಕ್ ಸ್ಕಿನ್ ಅಂದರೆ ನನ್ನ ಅಪ್ಪ ಅಮ್ಮಂದೇ ಜೀನ್ಸ್ ಆ್ಯಕ್ಚುಲಿ. ಇನ್ನೇನು ಹೇಳೋದು, ಇತ್ತೀಚೆಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ಸ್ ತುಂಬ ದಪ್ಪ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಎಲ್ಲೋ 3 ವರ್ಷದಿಂದ ಇದೆಲ್ಲ ವರ್ಕ್ ಇತ್ತಲ್ಲ, ಮನೆಯದು ಶಿಫ್ಟಿಂಗು. ಸೊ ಸ್ವಲ್ಪ ಫೋಕಸ್ ಮಾಡೋಕ್ಕಾಗಲಿಲ್ಲ. ತಿರ್ಗಾ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದ ಜಿಮ್. ಸ್ವಲ್ಪ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ಈಟಿಂಗ್ ಪ್ರಾಪರ್ಲಿ, ನಿದ್ದೆ ಮಾಡೋದು ಸ್ವಲ್ಪ ಪ್ರಾಪರಾಗಿ ನಿದ್ದೆ ಮಾಡಬೇಕು. ಅದೆಲ್ಲ ಸ್ವಲ್ಪ ಸ್ಟ್ರೆಸ್. ಆಮೇಲೆ ನನಗೆ ಪೂಜಾ ಅದೆಲ್ಲ ತುಂಬ ಇಷ್ಟ. ಸೊ ಚಾಂಟಿಂಗು, ಪೂಜಾ ಲೈಕ್ ಅದೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ಮೇ ಬಿ ದ್ಯಾಟ್ ಹೆಲ್ಪ್ಸ್. ಓಕೆ. ಸೊ ನಿಮ್ಮ ಕರಿಯರ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹೆಚ್ಚು ಸಿನಿಮಾ ಮಾಡಿದ್ದೀವಿ. ನೀವು ಹೇಳಿದಾಗ 2016ನಲ್ಲಿ ನಿಮ್ಮದೇ ಹೆಸರಿನ ಫಸ್ಟ್ ಸಿನಿಮಾ ಬರುತ್ತೆ, ಪ್ರಿಯಾಂಕಾ ಅನ್ನೋ ಸಿನಿಮಾ. ಐ ಥಿಂಕ್ ಅಲ್ಲಿಂದನೇ ನಿಮ್ಮ ಸೆಕೆಂಡ್ ಜರ್ನಿ ಶುರುವಾಗಿದ್ದು ಅಂತ. ಅದಕ್ಕಿಂತ ಮುಂಚೆ ಶ್ರೀಮತಿ ಆ್ಯಂಡ್ ಕ್ರೇಜಿ ಸ್ಟಾರ್ ಮಾಡಿದ್ರಿ. ಬಟ್ ಅದರಲ್ಲಿ ಉಪೇಂದ್ರ ಅವರಿದ್ರು, ಶ್ರೀಮತಿಯಲ್ಲಿ ಉಪೇಂದ್ರ ಅವರಿದ್ರು, ಅಲ್ಲಿ ಕ್ರೇಜಿ ಸ್ಟಾರ್ ಅಲ್ಲಿ ರವಿಚಂದ್ರನ್ ಅವರಿದ್ರು. ಬಟ್ ಪ್ರಿಯಾಂಕಾ ಅಲ್ಲಿ ಆಕ್ಚುಲಿ ನೀವೇ ಲೀಡ್, ನಿಮ್ಮದೇ ಹೆಸರಲ್ಲಿ. ಅಲ್ಲಿಂದ ನಿಮ್ಮ ಇನ್ನಿಂಗ್ಸ್ ಶುರುವಾಗಿದೆ. ಯಾವ ತರದ ಪಾತ್ರಗಳು ಈಗ ನಿಮ್ಮ ನಿರೀಕ್ಷೆಯಲ್ಲಿ ಇದೀರಿ ಅಂತ ಈ ಇನ್ನಿಂಗ್ಸ್? ನೆಕ್ಸ್ಟ್ ಏನು ಇದೆ ಅಂತ, ಇವಾಗ ದ ವೈರಸ್ ಅಂತ ಒಂದು ಮೂವಿ ಇದೆ, ಅದರಲ್ಲಿ ನರ್ಸ್ ಪಾತ್ರ. ಅದು ಧರ್ಮ ಕೀರ್ತಿರಾಜ್ ಮತ್ತೆ ಅನುಷಾ ರಾಯ್ ಅವ್ರ ಜೊತೆ. ಅದು ಅಲ್ಲದೆ ಲೋಹಿತ್ ಜೊತೆ ಇನ್ನೊಂದು ಮೂವಿ ಮಾಡಿದ್ದೀನಿ, ಕ್ಯಾಪ್ಚರ್, ಅದು ಇದೆ. ಅದು ಇಲ್ಲದೆ ಲೈಫ್ ಇಸ್ ಬ್ಯೂಟಿಫುಲ್ ಇದೆ, ಪೃಥ್ವಿ ಅಂಬಾರ್ ಜೊತೆ. ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇಷ್ಟಪಡ್ತೀನಿ, ಮೆಸೇಜ್ ಓರಿಯೆಂಟೆಡ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕಾಗತ್ತೆ ಈ ಮೂವಿನಿಂದ, ಎಸ್ಪೆಷಲಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿರೋ ಥರ ಕ್ಯಾರೆಕ್ಟರ್ಸು ಇನ್ನೂ ಹೆಚ್ಚಾಗಿ ಇಷ್ಟಪಡ್ತೀನಿ. ಓಕೆ. ಇಂಡಸ್ಟ್ರಿನ ಹೇಗೆ ಗಮನಿಸ್ತಿದ್ದೀರಿ? ಬದಲಾವಣೆ, ಈ ಅಪ್ಗ್ರೇಡ್ ಆಗ್ತಿರೋದು, ಇದನ್ನೆಲ್ಲವನ್ನು ಟೆಕ್ನಿಕಲಿ ತುಂಬ ಡಿಫ್ರೆನ್ಸಸ್ ಇದೆ. ಅಫ್ಕೋರ್ಸ್ ಡಿಜಿಟಲ್ ಆಗಿಬಿಟ್ಟಿದೆ, ಬಟ್ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ ಇವಾಗ ಬಿಕಾಸ್ ಆಫ್ OTT. ಹಳೆಯದು ಟ್ರೆಂಡ್ ಇತ್ತು ರೀಮೇಕ್ಸು, ಅದೆಲ್ಲ ಇಲ್ಲ. ಸೊ ಈ ಥಿಂಗ್ ನಾವು ವಿ ಹ್ಯಾವ್ ಟು ಫೋಕಸ್ ಆನ್ ಕಾಂಟೆಂಟ್, ರೈಟರ್ಸ್. ಇನ್ನೂ ಹೆಚ್ಚಾಗಿ ರೈಟರ್ಸ್ ಬರಬೇಕು, ರೈಟರ್ಸ್ನ ನಾವು ಬೆಳೆಸಬೇಕು ಇಂಡಸ್ಟ್ರಿನಲ್ಲಿ. ಬಿಕಾಸ್ ಇವಾಗ ರೀಮೇಕ್ಸ್ ಅಂತ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಲ್ಯಾಂಗ್ವೇಜ್ ಎಲ್ಲರೂ OTTಯಲ್ಲಿ ನೋಡ್ತಿದ್ದಾರೆ. ಮುಂಚೆ ಅಟ್ಲೀಸ್ಟ್ ಕೊರಿಯನ್ ಸಬ್ಜೆಕ್ಟ್ ಇದೆಲ್ಲ ಇನ್ಸ್ಪಿರೇಷನ್ ತೊಗೊಂಡು ಮಾಡ್ತಿದ್ವಿ. ಆ್ಯಂಡ್ ಇವಾಗ ಸಂಪೂರ್ಣವಾಗಿ ಐ ಥಿಂಕ್ ಅದು ಚೇಂಜ್ ಆಗ್ತಿದೆ. ಒಂದು ರೀಜನ್ಗೆ ಅಥೆಂಟಿಕ್ ಆಗಿ ಅವ್ರದ್ದು ಒಂದು ಕಲ್ಚರ್, ಅವ್ರದ್ದು ಒಂದು ಟ್ರೆಡಿಷನಿಂದ ಮೂವೀಸ್ ಬರೋದು, ರೂಟ್ಸಿಂದ. ಸೊ ಅದು ಅಥೆಂಟಿಕ್ ಆಗಿದ್ದರೆ, ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೊ ಅದು ನಮ್ಮ ಐಡೆಂಟಿಟಿ ಆಗುತ್ತೆ. ಸೊ ಇಂಡಿಯನ್ ಸಿನಿಮಾ ಅಂತ ಬಂದಾಗ ಎಲ್ಲ ಮೂವೀಸು ಐ ಥಿಂಕ್ ಎಲ್ಲರೂ ನೋಡ್ತಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸ್. ಸೊ ಅದಕ್ಕೆ ತಕ್ಕಂತ ನಾವು ಸ್ವಲ್ಪ ಬೆಳಿಬೇಕು. ಐ ಥಿಂಕ್ ರೈಟರ್ಸ್ ತುಂಬಾನೇ ಮುಖ್ಯ, ಬಿಕಾಸ್ ಕಾಂಟೆಂಟ್ ಇದೆಲ್ಲರೂ ಹೇಳಿದ ಪ್ರಶ್ನೆ. ರೈಟರ್ಸ್ ಬೇಕು
ರೈಟರ್ಸ್ ನೀಡೆಡ್ ಅಂತ. ರೈಟರ್ಸ್ ಮಸ್ಟ್ ನೀಡೆಡ್ ಆ್ಯಂಡ್ ರೈಟರ್ಸ್ಗೆ ಒಳ್ಳೆ ಐ ಥಿಂಕ್ ಬೆಳೆಸಬೇಕು ನಾವು. ರೈಟರ್ಸ್ಗೆ ಇನ್ನೊಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟ್ ಆಗಬೇಕು ಆ್ಯಂಡ್ ರೈಟರ್ಸ್ಗೆ ಸ್ಯಾಲರೀಸ್ ಕೂಡ ರೆಗ್ಯುಲೇಟ್ ಆಗಬೇಕು. ಓಕೆ. ಸೊ ಬಿಕಾಸ್ ಅವ್ರು ವರ್ಷಾಂಗಟ್ಲೆ ಕೆಲಸ ಮಾಡ್ತಾರೆ. ಐ ಥಿಂಕ್ ಇಫ್ ದೇ ಹ್ಯಾವ್ ಟು ಸಸ್ಟೈನ್ ದೆಮ್ಸೆಲ್ಸ್. ಸೊ ಸಸ್ಟೈನೆನ್ಸ್ ಅವ್ರಿಗೆ ಒಂದು ಮಿನಿಮಮ್ ಒಂದು ಸ್ಯಾಲರಿ ಬೇಕೇ ಬೇಕು. ಸೊ ಆ ಥರ ಒಂದು ಸಿಸ್ಟಮ್ಸ್ ಬಂದರೆ, ನಾವು ರೈಟರ್ಸ್ನ ಬೆಳೆಸಿದ್ರೆ, ನಾವು ಹೆಚ್ಚಾಗಿ ಒಳ್ಳೆ ಕಾಂಟೆಂಟ್ ಬಂದರೆ ಚೆನ್ನಾಗಿರುತ್ತೆ ನಮ್ಮ ಇಂಡಸ್ಟ್ರಿಗೆ. ಅಟ್ಲೀಸ್ಟ್ ಥಿಯೇಟರ್ಸ್ನ ನಾವು ಉಳಿಸ್ಬೋದು ಅವಾಗ. ಓಕೆ ಓಕೆ. ನಿಮ್ಮ ಇದರಲ್ಲಿ ಪ್ರೊಡಕ್ಷನ್ ಹೆಚ್ಚು ಗಮನ ಕೊಡ್ತಿಲ್ಲ ನೀವು ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ದು ಒಂದು ಟಾರ್ಗೆಟ್ ಇದೆ. ಯಾಕಂದ್ರೆ ಇವಾಗ ಇಂಡಸ್ಟ್ರಿ ಒಂದು ತುಂಬ ರೈಟ್ ಇದರಲ್ಲಿದೆ. ಅಂದರೆ ಹೊಸ ಹೊಸ ಯಂಗ್ ಜನ್ರೇಷನ್ ಬರ್ತಾ ಇದ್ದಾರೆ, ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದ್ದಾರೆ. ಅದು ಡೈರೆಕ್ಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದ್ದಾರೆ. ಐ ಥಿಂಕ್ ಈ ಥರ ಉಪೇಂದ್ರ ಅವರಂತಹ ಒಬ್ಬ ಡೈರೆಕ್ಟರ್, ಒಬ್ಬ ಆ್ಯಕ್ಟರ್, ಇದರಿಂದ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದು ಇಂಡಸ್ಟ್ರಿಗೆ ಇನ್ನೂ ಒಂದು ಒಳ್ಳೆ ಮೋಟಿವೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಖಂಡಿತ ನನಗೆ ಆಸೆ ಇದೆ. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ಬಟ್ ಕೋವಿಡ್ ಆಗೋಯ್ತು. ಲೋಹಿತ್ ಜೊತೆ ನಮ್ಮ ಶ್ರೀ ಕ್ಯಾಮ್ರಾಮನ್ ಇತ್ತು. ಬಟ್ ದೆನ್ ತಕ್ಷಣ ಲೈಕ್ ಜಸ್ಟ್ ಆಫ್ಟರ್ ವಿ ಡಿಡ್ ದ 2 days ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ ನಂತರ ಔಟ್ಸೈಡ್ ಮೂವೀಸ್ ನಾನು ಮಾಡ್ತಿದ್ದೆ ಆ್ಯಂಡ್ ಉಪೇಂದ್ರ ಅವ್ರು ಮಾಡ್ತಿದ್ರು. ತಿರ್ಗಾ ಇಲ್ಲಿ ಶಿಫ್ಟಿಂಗು ಸ್ವಲ್ಪ ನಾವು ಇಬ್ಬರು ಬ್ಯುಸಿ ಆಗಿದ್ವಿ. ಬಟ್ ಐ ಥಿಂಕ್ ನಾವು ಇವಾಗ ನೆಕ್ಸ್ಟ್ ಇಯರಿಂದ ಪ್ಲ್ಯಾನ್ ಮಾಡ್ತೀವಿ, ನಾವು ನೆಕ್ಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ. ಹೌದು. ಮನೆಯಲ್ಲಿ ಎಲ್ಲರೂ ಆಕ್ಟರ್ಸ್ ಅಲ್ವಾ, ಸೊ ಮಾಡಲೇಬೇಕು. ಸೊ ಈಗಂತೂ ಕಂಪ್ಲೀಟ್ಲಿ ಸಿನಿಮಾ ಫ್ಯಾಮಿಲಿ ಆಗೋಗಿದ್ದೀರಿ. ನೀವು ಉಪೇಂದ್ರ ಅದಲ್ಲದೆ ಒಂದು ಫ್ರೀಡಮ್ ಇರುತ್ತೆ ಪ್ರೊಡಕ್ಷನ್ನಲ್ಲಿ, ನಮ್ಮ ಥರ ನಾವು ಮಾಡೋ ಥರ. ಮಗನಿಗೆ ಪ್ರೊಡ್ಯೂಸ್ ಮಾಡೋ ಆಲೋಚನೆ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ನೋಡೋಣ ಯಾರಿಗೆ ಏನು ಸೂಟ್ ಆಗುತ್ತೆ. ಬಟ್ ಪ್ರೊಡಕ್ಷನ್ ಮಾಡೋದು ಯೋಚನೆ ಇದೆ. ಓಕೆ, ಫೈನಲ್. ನಿಮ್ಮ ಕೊನೆಯ ಪ್ರಶ್ನೆ ನಂದು, ಲೈಫ್ನ ಪರ್ಪಸ್ ಏನು ಅಂತ ಅನ್ಸುತ್ತೆ ನೀವು ನಿಮ್ಮ ಇದರಲ್ಲಿ ನೋಡಿದಾಗ? ಜಸ್ಟ್ ಟು ಬಿ ಇನ್ ದ ಪ್ರೆಸೆಂಟಲ್ಲಿ ಇರೋದು. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅದು ಕರೆಕ್ಟಾಗಿ ಮಾಡಬೇಕು. ದಿಸ್ ಮೂಮೆಂಟ್ ಇಸ್ ಲೈಫ್ ಅಷ್ಟೇ ನನಗೆ ಅನ್ಸುತ್ತೆ. ಮಿಕ್ಕಿದೆಲ್ಲ ನಮ್ಮ ಯೋಚನೆ, ಹಿಂದೇನಾಯ್ತು ಮುಂದೆ ಏನಾಗುತ್ತೆ ನಮಗೆ ಯಾರಿಗೂ ಗೊತ್ತಿಲ್ಲ. ಈ ಒಂದು ಕ್ಷಣನೇ ನಡೀತಾ ಇರೋದು ಅಂತ. ಸೊ ಐ ಥಿಂಕ್ ಈ ಮೂಮೆಂಟ್ನ ನಾವು ಸಂಪೂರ್ಣವಾಗಿ 100% ಈ ಮೂಮೆಂಟಲ್ಲಿ ನಾವು ಇರಬೇಕು. ಆ್ಯಂಡ್ ಕೀಪ್ ಡೂಯಿಂಗ್ ಯುವರ್ ಬೆಸ್ಟ್ ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.